ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ನಂದಿನಿ ಪ್ಯಾಕೆಟ್ ಹಾಲಿಂದ ತುಪ್ಪವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೀವೇನಾದರೂ ಪ್ಯಾಕೆಟ್ ಹಾಲಿನ ಕೆನೆಯನ್ನು ಬಿಸಾಡ್ತಾ ಇದ್ದೀರಾ? ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನಾನು ಹೇಳುವ ಈ ಮೆಥಡನ್ನು ಫಾಲೋ ಮಾಡಿ ನೀವೇ ಒಂದು ಶುದ್ಧವಾದ ತುಪ್ಪವನ್ನು ಮನೆಯಲ್ಲೇ ತಯಾರಿಸಿ. ನಾನಿಲ್ಲಿ 1 ಲೀಟರಷ್ಟು ಆರೆಂಜ್ ಕಲರ್ ನಂದಿನಿ ಹಾಲನ್ನು ಬಳಸ್ಕೊಂಡಿದ್ದೀನಿ. ನೀವು ಯಾವ ಕಾರಣಕ್ಕೂ ವೈಟ್ ಕಲರ್ ನಂದಿನಿ ಹಾಲನ್ನು ಬಳಸ್ಕೊಳ್ಳೋಕೆ ಹೋಗಬೇಡಿ, ಆರೆಂಜ್ ಕಲರನ್ನೇ ಬಳಸ್ಕೋಬೇಕು. ಯಾಕೆಂದರೆ ಆರೆಂಜ್ ಕಲರಲ್ಲಿ ಬೆಣ್ಣೆಯ ಅಂಶ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ಅದನ್ನು ಚೆನ್ನಾಗಿ ಆರೋದಕ್ಕೆ ಒಂದು 20 ನಿಮಿಷ ಆರೋದಕ್ಕೆ ಬಿಡಬೇಕು. ಬಿಟ್ಟ ನಂತರ ಅದು ಚೆನ್ನಾಗಿ ಕೆನೆ ಕಟ್ಕೊಳ್ಳುತ್ತೆ. ಈ ಕೆನೆಯನ್ನು ನಾನೇನು ಮಾಡ್ತೀನಿ, ಎವ್ರಿ ಡೇ ಇದನ್ನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆರೆಂಜ್ ಕಲರ್ ಪ್ಯಾಕೆಟನ್ನೇ ನೀವು ಬಳಸ್ಕೋಬೇಕು. ಯಾವುದೇ ಬೇರೆ ರೀತಿಯ ವೈಟ್ ಕಲರನ್ನು ನೀವು ಬಳಸ್ಕೋಬೇಡಿ. ಆರೆಂಜ್ ಕಲರ್ ಹಾಲಿನ ಪ್ಯಾಕೆಟನ್ನೇ ನೀವು ಬಳಸ್ಕೋಬೇಕು. ನಾನಿಲ್ಲಿ 1 ತಿಂಗಳಿಂದ 1 ಲೀಟರ್ ಹಾಲನ್ನು ಎವ್ರಿ ಡೇ ಕೆನೆಯನ್ನು ತೆಗೆದಿಟ್ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನಾನೆಷ್ಟು ಕೆನೆಯನ್ನು ಸ್ಟೋರ್ ಮಾಡಿಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ದಿನಾಗಲೂ ಟ್ವೈಸ್ ಎ ಡೇ ನಾನು ಚೆನ್ನಾಗಿ ಹಾಲನ್ನು ಕಾಯಿಸ್ಬಿಟ್ಟು ಆರಿಸಿ ಅದನ್ನು ಚೆನ್ನಾಗಿ ಸೇವ್ ಮಾಡ್ತಾ, ನೀವು ಯಾವ ಕಾರಣಕ್ಕೂ ಫ್ರೀಝರಲ್ಲಿನೇ ಕೆನೆಯನ್ನು ಇಡಬೇಕು. ನಾವೇನು ಐಸ್ಗಳನ್ನು ಸ್ಟೋರ್ ಮಾಡ್ತೀವಲ್ಲ, ಆ ಫ್ರೀಝರ್ಲೇ ನೀವು ಈ ಎಲ್ಲ ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿಡಬೇಕು. ಅಲ್ಲಿ ಮಾತ್ರನೇ ಅದು ತುಂಬ ದಿನ ಕೆಡದೇ ಇರೋ ಹಾಗೆ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ಹಾಲಿನ ಕೆನೆಯನ್ನು ಆ್ಯಡ್ ಮಾಡ್ತಿದ್ದೀನಿ. ಇವಾಗಲೇ ಅದು ನೋಡೋದಕ್ಕೆ ಬೆಣ್ಣೆ ಥರನೇ ಕಾಣಿಸ್ತಾ ಇದೆ. ಬಟ್ ಆದರೆ ಈ ಹಾಲು ಒಡೆದು ಮೊಸರಾಗಬೇಕು, ಮೊಸರು ನಂತರ ಬೆಣ್ಣೆ ಆಗಬೇಕು, ಬೆಣ್ಣೆ ನಂತರ ತುಪ್ಪ ಆಗಬೇಕು ಅಲ್ವಾ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ 1/4 ಲೀಟ್ರಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿನೇ ಸೇರಿಸ್ಕೋಬೋದು, ಏನು ತೊಂದರೆ ಆಗಲ್ಲ. ಈ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಹಂತಕ್ಕೂ ಅದು ಆ ಮೊಸರು ಹೋಗಿ ಸೇರ್ಕೋಬೇಕು. ಹಾಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೋಡಿ ಎಲ್ಲವನ್ನು ಚೆನ್ನಾಗಿ ನಾನು ಹೊಂದಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ನೋಡೋದಕ್ಕೇ ಅದು ಬೆಣ್ಣೆ ಥರನೇ ಕಾಣ್ತಾ ಇದೆ. ಆದರೂ ಕೂಡ ಇದನ್ನು ನಾನು ಓವರ್ ನೈಟ್ ಅದು ಮೊಸರಾಗಲಿಕ್ಕೆ ಅಂಥೇಳಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಬನ್ನಿ ನಮ್ಮದು ಹೇಗೆ ಮೊಸರಾಗಿದೆ ಅಂಥೇಳಿ ನೋಡೋಣ. ಒಂದು ನೈಟ್ ಆಗಿದೆ ನೋಡಿ. ಇವಾಗ ಒಳ್ಳೆ ದೋಸೆ ಮತ್ತು ಇಡ್ಲಿ ಹದ ಹೇಗೆ ಬರುತ್ತಲ್ಲ, ಆ ರೀತಿಯಾಗಿ ಉಬ್ಬಸ ಬಂದಿದೆ. ಇವಾಗ ನಿಮಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಈಗ ನಮ್ಮದು ಬೆಣ್ಣೆ ಆಗಲಿಕ್ಕೆ ಅದು ಸಿದ್ಧವಾಗಿದೆ. ಬನ್ನಿ ನಾನು ಈ 2 ಸ್ಟೆಪ್ಪುಗಳಲ್ಲಿ ನಾನು ನಿಮಗೆ ಹೇಗೆ ಬೆಣ್ಣೆಯನ್ನು ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಮಿಕ್ಸಿ ಎಲ್ಲರ ಮನೇಲಿ ಇರುತ್ತೆ. ಮಿಕ್ಸಿಯಲ್ಲಿ ನಾನು ಮಾಡೋದು ಇದು ಸುಲಭ ವಿಧಾನ. ನಾನಿಲ್ಲಿ ಒಂದಿಷ್ಟು ಐಸ್ ಕ್ಯೂಬ್ಗಳನ್ನು ತೊಗೊಂಡಿದ್ದೀನಿ. ಐಸ್ ಕ್ಯೂಬ್ ಏಕೆ ತೊಗೊಂಡಿದ್ದೀನಿ ಅಂತಂದರೆ, ಇದು ಬೆಣ್ಣೆ ಗಟ್ಟಿಯಾಗಿ ಕೈಗೆ ಅಂಟ್ಕೊಳ್ದೇ ಇರೋ ಹಾಗೆ ಬರೋದಕ್ಕೆ ಅದು ಈ ಐಸ್ ಕ್ಯೂಬ್ಗಳು ಸಹಾಯ ಮಾಡುತ್ತವೆ. ಹಾಗಾಗಿ ನಾನು ಐಸ್ ಕ್ಯೂಬನ್ನು ತೊಗೊಂಡಿದ್ದೀನಿ. ಇವಾಗ ಈ ಮಿಕ್ಸಿ ಜಾರಿಗೆ 1-2 ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಐಸ್ ಕ್ಯೂಬನ್ನು ಆ್ಯಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಿಕ್ಸಿಯನ್ನು ಮಾಡಿಕೊಂಡು ಬರ್ತಾಯಿದ್ದೀನಿ. ಇವಾಗ ನೋಡಿ ಬೆಣ್ಣೆ ರೆಡಿಯಾಗಿದೆ. ಇವಾಗ ಒಂದು ಬೌಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಹೇಗೆ ಬಂದಿದೆ ಅಂತೇಳಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು 2ನೇ ಮೆಥಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಬೆಣ್ಣೆ ಮಾಡುವಂಥ 2ನೇ ಮೆಥಡು. ಇಲ್ಲಿ ನಾನು ತುಂಬ ಹಾಲಿನ ಕೆನೆ ಇರೋದ್ರಿಂದ ನನಗೆ ತುಂಬ ಲಾಂಗ್ ಟೈಮ್ ಆಗುತ್ತೆ, ನಿಮಗೆ ತೋರಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಹ್ಯಾಂಡ್ ಬ್ಲೆಂಡರನ್ನು ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಏನಾದ್ರು ಇದ್ದರೆ ತುಂಬ ಈಸಿಯಾಗಿ ನೀವು ಬೆಣ್ಣೆಯನ್ನು ಮಾಡ್ಕೋಬೋದು. ಇದರಿಂದ ಬೇಗನೆ ತುಂಬ ಸಮಯ ಏನು ಬೇಕಾಗಲ್ಲ. ಅತಿ ಸುಲಭವಾಗಿ ನೀವು ಬೆಣ್ಣೆಯನ್ನು ತೆಗಿಬೋದು. ಚೆನ್ನಾಗಿ ಇದನ್ನು ಹ್ಯಾಂಡ್ ಬ್ಲೆಂಡರಿಂದ ಒಂದು 10 ನಿಮಿಷ ಅಷ್ಟು ಕಾಲ ಅದು ಬ್ಲೆಂಡ್ ಮಾಡಬೇಕಾಗುತ್ತೆ. ಈ ಬೇಗ ಅಂದರೆ ಮಿಕ್ಸಿಯಲ್ಲಿ ಆಗುವಷ್ಟು ಬೇಗ ಆಗಲ್ಲ. ಇದಕ್ಕೇ ನಾನು ಒಂದು ಸ್ವಲ್ಪ ಐಸ್ ಕ್ಯೂಬ್ಗಳನ್ನು ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಬ್ಲೆಂಡ್ ಮಾಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಣ್ಣೆ ಎಲ್ಲ ರೆಡಿಯಾಗಿದೆ. ನಾವು ಈ ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ನಾವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಟಿರೋದ್ರಿಂದ ಅದರಲ್ಲಿ ಆ ಕೆನೆಯಲ್ಲಿ ಕಟ್ಟಿರುವಂಥ ಎಲ್ಲ ಅಂಶನ ನಾವು ತೆಗಿಬೇಕು. ತೆಗೆದು ಫ್ರೆಶ್ ಆಗಿರುವಂಥ ಬೆಣ್ಣೆಯನ್ನು ನಾವು ತೆಗಿಬೇಕಾಗುತ್ತೆ. ಇಲ್ಲ ಅಂತಂದರೆ ಬೆಣ್ಣೆ ತುಂಬ ದಿನ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ, ಅದು ಕೆಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ತುಂಬ ಫ್ರೆಶ್ ಆಗಿ ಒಳ್ಳೆ ಸ್ಮೆಲ್ಲಲ್ಲಿ ಬರುವಂಥ ಬೆಣ್ಣೆ ಬರಬೇಕು ಅಂತಂದರೆ ಈ ಹಾಲಿನ ಕೆನೆ ಏನಿರುತ್ತಲ್ಲ, ಈ ಹಾಲಿನ ಕೆನೆಯನ್ನು ಚೆನ್ನಾಗಿ 1-2-3 ಸಾರಿ ನೀರನ್ನು ಹಾಕಿ ವಾಶ್ ಮಾಡಬೇಕಾಗುತ್ತೆ. ನಾನಿಲ್ಲಿ ತುಂಬ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ನೋಡಿ. 1 ಅಲ್ಲ 2 ಅಲ್ಲ 3 ಸಾರಿ ಇದನ್ನು ಹಾಕಿ ವಾಶ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮಿಕ್ಸಿನ
ಕ್ರೀಮು ಹಾಕಿ ತಂದಿರೋದನ್ನು ಆ್ಯಡ್ ಮಾಡಿದ್ದೀನಿ. ಮಿಕ್ಸಿಯಲ್ಲಿ ಮಾಡಿರೋದಕ್ಕೂ ಬ್ಲೆಂಡರಲ್ಲಿ ಮಾಡಿದ್ದಕ್ಕೂ ಯಾವುದೇ ವ್ಯತ್ಯಾಸ ಇರಲ್ಲ, ಎರಡೂ ಸೇಮ್ ಮೆಜರ್ಮೆಂಟೇ ಇರುತ್ತೆ. ಆದರೆ ಅದು ಬೇಗ ಫಾಸ್ಟಾಗಿ ಹ್ಯಾಂಡ್ ಬ್ಲೆಂಡರಲ್ಲಾಗುತ್ತೆ. ಅದೇ ಮಿಕ್ಸಿಯಲ್ಲಿ ಆದರೆ ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ಮಾಡಬೇಕು, ಲಾಂಗ್ ಪ್ರೊಸೆಸ್ ಆಗುತ್ತೆ. ಅದೊಂದೇ ಡಿಫ್ರೆನ್ಸ್ ಆಗುತ್ತೆ. ಈಗ ನೋಡಿ ನಾನು 2 ಸಾರಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ಅದ್ರ ಕಲರ್ ನೋಡಿ ಹೇಗೆ ಬಂದಿದೆ ಅಂತ. ಈಗ ಪರ್ಫೆಕ್ಟ್ ಆಗಿರುವಂಥ ಬೆಣ್ಣೆ ರೆಡಿಯಾಗಿದೆ. ಬನ್ನಿ ಇವಾಗ ಒಂದು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅದು ಹಾಲು ಮೊದಲು ಕುದಿ ಬಂದವಾಗ ಉಕ್ಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀವು ತುಪ್ಪವನ್ನು ಮಾಡೋಕ್ಕೆ ಇಡಬೇಕು. ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ ಹೇಗೆ ಹೋಗುತ್ತೆ ಅಂತ. ಈಗ ಮೊದಲನೇದಾಗಿ ನೋಡಿ ಅದು ಕುದೀತಾ ಬಂದಿದೆ. ಈಗ ಕುದಿ ಬಂದಮೇಲೆ ಅದು ಎಣ್ಣೆ ಬಿಟ್ಕೋಬೇಕು. ಅದರಲ್ಲಿ ಏನು ಅಂಶ ಇದೆಯಲ್ಲ, ಹಾಲಿನ ಕೆನೆಯ ಅಂಶ ಎಲ್ಲ ಏನು ತಳಕ್ಕೆ ಹೋಗಿ ಮೇಲೆ ಎಣ್ಣೆ ಕುದ್ದು ಮೇಲೆ ಅದರ ಅಂಶವೆಲ್ಲ ಹೊರಗಡೆ ಬರಬೇಕು. ಈ ಹಂತದಲ್ಲಿ ನಾನಿವಾಗ ತುಳಸಿ ದಳವನ್ನು ಸೇರಿಸ್ತಾ ಇದ್ದೀನಿ. ಇದು ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಈ ತುಪ್ಪ ತಯಾರು ಹಂತ ಅಂತಲೇ ಹೇಳ್ಬೋದು. ನೀವು ಬೇರೆ ಯಾವುದೇ ಲೀವ್ಸ್ಗಳನ್ನು, ಕೆಮಿಕಲ್ಗಳನ್ನು, ಬೇರೆ ಯಾವುದೇ ಪದಾರ್ಥಗಳನ್ನು ಅದಕ್ಕೆ ಸೇರಿಸೋಕೆ ಹೋಗಬೇಡಿ. ಬರೀ ಒಂದು 10 ತುಳಸಿ ಎಲೆಗಳನ್ನು ಮಾತ್ರ ಸೇರಿಸಿ ಸಾಕು. ಈ ತುಳಸಿ ಎಲೆಯಲ್ಲಿ ಇರುವಂಥ ಆ್ಯಂಟಿಬಯೋಟಿಕ್ ಅಂಶಗಳು ಒಂದು 6 ತಿಂಗಳಾದರೂ ಕೂಡ ಈ ತುಪ್ಪವನ್ನು ಸ್ಟೋರ್ ಮಾಡಿ ಇಡಬಹುದಾದಂಥ ಒಂದು ಕೆಪಾಸಿಟಿಯನ್ನು ಹೊಂದಿದೆ. ಹಾಗಾಗಿ ತುಳಸಿ ಎಲೆ ಮಾತ್ರ ಸಾಕಾಗಿದೆ. ಈಗ ನೋಡಿ ಒಂದು ಹಂತದಲ್ಲಿ ತುಪ್ಪ ರೆಡಿಯಾಗಿದೆ. ಇದು ಏನಿದಿಲ್ಲ ಕೆನೆ ಒಂದು ಬ್ರೌನ್ ಕಲರ್ಗೆ ಬರೋ ಅನ್ನೋ ಹಂತಕ್ವರೆಗೂ ನಾವು ಕುದಿಸ್ಬೇಕು. ಇವಾಗ ಒಂದು ಹಂತದಲ್ಲಿ ಬ್ರೌನ್ ಕಲರ್ ಬಂದಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಅದೆಲ್ಲ ಹೇಗೆ ಕಾಣ್ತಾ ಇದೆ, ಬ್ರೌನ್ ಕಲರಲ್ಲಿ ಬಂದಿದೆ. ಈಗ ನಮ್ಮ ತುಪ್ಪ ರೆಡಿಯಾಗಿದೆ. ಒಂದು ಹೋಮ್ ಮೇಡ್ ಪರ್ಫೆಕ್ಟ್ ಪ್ಯೂರಿಫೈ ಆಗಿರುವಂಥ ಒಂದು ಶುದ್ಧವಾದಂಥ ತುಪ್ಪ ಈಗ ರೆಡಿಯಾಗಿದೆ. ಬನ್ನಿ ಇದನ್ನು ಹೇಗೆ ಸ್ಟೋರ್ ಮಾಡಿ ಇಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿವಾಗ ತುಪ್ಪವನ್ನು ಯಾವಾಗಲೂ ಗ್ಲಾಸ್ ಕಂಟೈನರಲ್ಲಿ, ಸೆರಾಮಿಕ್ ಜಾರ್ಗಳನ್ನೇ ಸ್ಟೋರ್ ಮಾಡಿ ಇಡಬೇಕು. ಯಾಕೆ ಅಂದರೆ ಗ್ಲಾಸ್ ಕಂಟೈನರ್ ಮತ್ತು ಸೆರಾಮಿಕ್ ಜಾರ್ಗಳು ಯಾವುದೇ ರೀತಿಯ ಕೆಮಿಕಲನ್ನು ತುಪ್ಪಕ್ಕೆ ಬಿಡಲ್ಲ. ಅದು ಎಷ್ಟು ದಿನ ಬೇಕಾದರೂ ಒಂದು 6 ತಿಂಗಳಾದರೂ ಕೂಡ ನೀವು ಸ್ಟೋರ್ ಮಾಡಿಟ್ಟನು ಅದು ಶುದ್ಧವಾಗಿರುತ್ತೆ. ಮತ್ತು ಏರ್ ಟೈಟ್ ಕಂಟೈನರ್ಗಳಲ್ಲಿ ಇಡೋದು ತುಂಬ ಅತಿ ಮುಖ್ಯವಾಗಿದೆ. ನಾನಿಲ್ಲಿ ಏರ್ ಕಂಟೈನರ್ ಒಂದು ಗ್ಲಾಸ್ ಜಾರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನೀವು ಒಂದು ಪ್ಲಾಸ್ಟಿಕ್ಗಳಲ್ಲಿ ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡಿ ಇಡಬೇಡಿ. ನೀವು ತುಂಬ ದಿನಗಳ ಕಾಲ ಪ್ಲಾಸ್ಟಿಕ್ಕಲ್ಲಿ ಸ್ಟೋರ್ ಮಾಡಿಟ್ಟರೆ ಆ ಪ್ಲಾಸ್ಟಿಕ್ಕಲ್ಲಿರುವಂಥ ಅಂಶ ತುಪ್ಪಕ್ಕೆ ಸೇರಿಕೊಂಡು ಅದು ಕೆಮಿಕಲ್ ಆಗಿ ಬದಲಾವಣೆ ಆಗುತ್ತೆ. ಅದು ಆರೋಗ್ಯಕ್ಕೆ ಹಾನಿಕರವಾಗುತ್ತೆ. ಹಾಗಾಗಿ ನೀವು ಗ್ಲಾಸ್ ಮತ್ತು ಸೆರಾಮಿಕ್ ಜಾರ್ಗಳಲ್ಲೇ ತುಪ್ಪವನ್ನು ಸ್ಟೋರ್ ಮಾಡಿ ಇಡಬೇಕು. ನೋಡಿ ಇವಾಗ 1 ಲೀಟರ್ ಹಾಲಿನ ಪ್ಯಾಕೆಟಿಂದ ನಾನು ಶುದ್ಧವಾಗಿರುವಂಥ ಯಾವುದೇ ಕೆಮಿಕಲನ್ನು ಬಳಸದೆ ಅತಿ ಸುಲಭವಾಗಿ ಮನೆಯಲ್ಲಿಯೇ ತಯಾರಿಸಿ ತೋರಿಸಿದ್ದೇನೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.